ನಾವಂತರೂ ವ್ಲಾಗನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ನಿಮ್ಗಂತರೂ ಗೊತ್ತಿದ್ದೈತಿ, ಈ 2 ವರ್ಷದಿಂದ ನಮ್ಮ ಗಂಡ ಹೆಂಡತಿಗೆ 2 ಕನಸುಗಳನ್ನ ಕಟ್ಕೊಂಡಿದ್ವಿ ನಾವು. ಅದು ಏನಪ್ಪ ಅಂದ್ರೆ, ಒಂದು ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಮುಂದೆ ತೋರಿಸ್ಬೇಕು ಅಂದ್ರೆ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಜರ್ನಿನ. ಸೊ ಇನ್ನೊಂದು ನಮ್ಮ ಅಣ್ಣ ತಮ್ಮಂದ ಮ್ಯಾರೇಜ್ ವ್ಲಾಗನ್ನು ನಿಮಗೆ ಡೀಟೇಲಾಗಿ ತೋರಿಸ್ಬೇಕನ್ನೋದು ನಮ್ಮ ಗಂಡ ಹೆಂಡತಿದು ಆಸೆ ಆಗಿತ್ತು. ಸೊ ಆಸೆ ಡಬಲ್ ಧಮಾಕ, ಡಬಲ್ ಆಫರ್ ಅಂತ ಏನಂತಾರಲ್ರಿ, 2 ಒಮ್ಮೆಗಲೇ ಬಂದವ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಜೊತೆಗೆ ನೀವು ನಮ್ಮ ಅಣ್ಣ ತಮ್ಮನ ಮದುವೆನೂ ಸಹಿತ ನೋಡ್ಬೋದು. ಸೊ ಈಗ ಮೊದಲನೇ ಶುಭ ಕಾರ್ಯ ಪ್ರಾರಂಭವಾಗೈತಿ. ಬರೀ ಹಂಗಿತ್ತಂದ್ರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದೊಂದಿಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಮ್ಗೆ ಆಶೀರ್ವಾದ ಮಾಡಿರಿ, ನಮಗಿನ್ನಷ್ಟು ಧೈರ್ಯ ತುಂಬ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ಎಂಜಾಯ್ ಮಾಡಿರಿ. ಫುಲ್ ಮಜಾ ಮಸ್ತಿ, ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಫುಲ್ ಮಜಾ ಮಸ್ತಿ ಮಾಡೇವಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ್ನು ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡ್ರಿ 8 ಗಂಟೆ ಏನೋ ಆಗಿರ್ಬೋದು. ಫುಲ್ ಫ್ರೆಶ್ ಆಗಿ ರೆಡಿ ಆಗ್ಯಾವ ಎಲ್ಲರೂ. ಏನಪ್ಪ ಮನಿ ಮುಂದೆ ಹಂದ್ರ ಎಲ್ಲ ಹಾಕಿಸ್ಬಿಟ್ಟರಿ? ಮನಿ ಮುಂದೆ ಇಷ್ಟೊಂದು ಬಾಂಡೆ ಸಾಮಾನು ತಂದಿಟ್ಟರಿ, ಏನು ವಿಶೇಷ? ಎಸ್, ಫಂಕ್ಷನ್ ಏನಪ್ಪ ಅಂತಂದ್ರ ಇವತ್ತು ನಮ್ದು ವಿನಾಯಕ್ ಅವ್ರದ್ದು ಹೋಳಿಗೆ ಉಣ್ಣೋದೈತೆ ಅಂತ. ಯಾದಿ ಬರ್ಸೋದ ಗಟ್ ಮಾಡೋದು ಅಂತಾರ, ಒಂದೊಂದ್ ಕಡೆ ಯಾದಿ ಬರ್ಸೋದು ಅಂತಾರ. ಧ್ವನಿ ಬರ್ವಲ್ತ್ ನಿಮ್ದ. ಖುಷಿಗೆ ಧ್ವನಿ ಜೋರ್ ಬರ್ಬೇಕಿನ. ಹೌದು, ಗಟ್ ಮಾಡೋದೈತಿ. ಹಂಗಿತ್ತಂದ್ರ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಕೇತಂತ ನೋಡು. ಹಂಗ ಯಾರೇನು ಮಾಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್, ಆಮೇಲೆ ಮತ್ತೇನಂತಾರ ಶ್ವೇತಾ ಅದಕ್ಕೆ ಸಿಹಿ ಮೇಲೆ ಸಿಹಿ, ಸ್ಪೆಷಲ್ ಲಾಗ್ ಮೇಲೆ ಸ್ಪೆಷಲ್ ಲಾಗ್ಗಳು ಬರಾಕತ್ತಾವ. ಮಾಮಾರ್ ನೋಡ್ರಲ್ಲಿ ನಿಂತ ಫಸ್ಟ್ ಕ್ಲಾಸ್ ಚಾ ಕುಡಿಯತ್ತಾರ. ಈಗ ಏನೇನು ಹಾಕಿತ್ ನೋಡ್ರಿ, ಒಳಗೆ ಎಲ್ಲರೂ ಏನೇನು ಮಾಡತ್ತಾರ ನೋಡ್ರಿ. ನಡ್ರಿ ತೋರಿಸ್ ನಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಒಳಗೆ ಹೋಗುತ್ತಾ ಮುಂಚೆ ನೋಡ್ರಿ, ಇಲ್ಲೆಲ್ಲ ಬಾಂಡೆ ಸಾಮಾನು ಹತ್ರ ನಿನ್ನೆ ಬಂದಿದ್ವು. ರಾತ್ರಿ 1 ಗಂಟೆಗೆ ಬಂದ ಪೆಂಡಲ್ ಹಾಕ್ಯಾರ. ನಾವು ಎಲ್ಲರೂ ಮಕ್ಕೊಂಡಿದ್ವಿ. ಪಪ್ಪ ಅಷ್ಟೇ ಎಚ್ಚರಿದ್ರು ಕಾಣಿಸ್ತೈತಿ. ರಾತ್ರಿ ಪೆಂಡಲ್ ಹಾಕೋಗ್ಯಾರ. ಅಡ್ಗೆದು ಮಾಡಾಕ ಈ ಸೈಡ್ ರೆಡಿ ಮಾಡ್ಯಾರ. ಅಂದ್ರ ಮನ್ಯಾಗ ಹೆಣ್ಮಕ್ಳಿಗೆ ಹೈರಾಣ ಆಕೈತಿ, ಹೇಳಾಕೈತಿ ಅಂತ ಹೇಳಿ ಹೊರಗೆ ಅಡ್ಗೆ ಮಾಡಕ್ ಹೇಳ್ಬಿಟ್ಟಾರ. ಎಷ್ಟು ಮಂದಿ ಬರ್ಬೋದು ಸರಿ ಸುಮಾರು? ಅವ್ರ ಬೀಗ ಒಂದು 25ರಿಂದ 30, ನಮ್ಮ ಕಡೆದು ಒಂದು ಅಂದಾಜು ಒಂದು 200. ಓಕೆ, ಒಂದು 200 ಮಂದಿ ಬರ್ತಾರ ಅನ್ನಂಗ ಆತ. ಮಂದಿ ತನ ಆಕೈತಿ. ಹಾಗಾಗಿ ಮನ್ಯಾಗ ಮಾಡ್ಕೊತ್ಕೊಟ್ರೆ ಹೆಣ್ಮಕ್ಳಿಗೆ ಗಾವ ಹಂಗಿಲ್ಲ ಅಂದ್ರೆ ಟಯರ್ಡ್ ಆಕೈತೆ. ಓಕೆ. ನಮ್ಮ ಶ್ವೇತಾ ಅವ್ರು ಎಕ್ಸೈಟೆಡ್ ಆಗಿ ಮಾತಾಡಕ್ ಬರವಲ್ತೆ ನಿಂಗೆ ಅನ್ಸಾತೈತಿ. ನೋಡ್ರಿ ಒಳಗೆ ಯಾರ್ಯಾರು ಏನೇನು ಮಾಡತ್ತಾರ ನೋಡೋಣಂತ. ನಮ್ಮ ಸನ ಸ್ಕೂಲಿಗೆ ರೆಡಿಯಾಗಿ ನಿಂತಾಳ. ಸನ ಸ್ಕೂಲಿಗೆ ಹೋಗಿ ಇವತ್ತ ಫಂಕ್ಷನ್ ಐತಲ್ಲಪ್ಪಿ, ನೋಡ್ರಿ ಪಾಪ ಎಕ್ಸಾಮ್ ಅದ ಹುಡುಗಿವ. ಆಮೇಲೆ ಇಲ್ಲಿ ಮತ್ತೆ ಯಾರೇನೇನು ಮಾಡತ್ತಾರ. ಭಾರತಿ ಅಕ್ಕ ಗುಡ್ ಮಾರ್ನಿಂಗ್. ಯಾಕ ಕಾಳಾತಿ ಬೆಳಿಗ್ಗೆ ನಮ್ಮ ಭಾರತಿ ಅಕ್ಕ ಮುಂಜಾನೆ ತಳ ಉಳ್ಳಾಗಡ್ಡಿ ಹೆಚ್ಚಾಕ ಹಚ್ಚಾರ ಪಾಪ ಭಾರತಿ ಅಕ್ಕಗ. ಏನ್ ಅನ್ಸತ್ತ ಹಿಂಗ್ ಮಾಡೋದ ನಿಮ್ಮ ಅಕ್ಕಗ? ಹೌದು, ಮೆಣಸಿನ್ಕಾಯಿನು ಗಿಡ್ಗಾಯಿ ಅದು ಗಿಡ್ಗಾಯಿ ಎಲ್ಲರೂ ಮಮ್ಮಿ ಬಾತ್ರೂಮ್ ಈಗ ಜಕ ಮಾಡಕ್ ಹೋಗ್ಯಾರ. ಓಕೆ, ನಡ್ರಂಗಿತ್ತಂದ್ರೆ ಮತ್ತೇನೇನ ತೋರಿಸೋರಂತ. ಇದನ್ನ ಮದುಮಗ ಎಲ್ಲ ತೋರಿಸಲ್ಲ, ಇನ್ನೂ ಜಕ ಮಾಡಿಲ್ಲ, ಅಡ್ಡಾಡಕ ಕೆಲಸ ಮಾಡ. ವೆರಿ ಬ್ಯಾಡ್ ನೋಡ್ರಿ. ನಮ್ಮ ಶ್ವೇತಾ ಓಡಿ ಹೋಗ್ಯಾಳ ಮ್ಯಾಲೆ ಹತ್ತಿ. ಈಚೆ ಕಡೆ ಯಾವ್ದೋ ಹುಡುಗರು ಅಳಾಗತ್ತಾವ. ನೋಡ್ಬನ್ನಿ ಮತ್ತೆ ಎದ್ದು ಬದುತ್ತಾ ಅಂತ ಯಾರು ಇಲ್ಲಿ ಮೇಲೆ. ಓಕೆ ನೋಡ್ರಿ, ಹೋಳಿಗೆ ಮಾಡಾಕ ಬೆಳೆ ಕುದ್ಸಾಕ ಇಡತ್ತಾರ. ಆಲ್ರೆಡಿ ಕುಕ್ಕಿಂಗ್ದವ್ರು ಬಂದಾರ. ಕುಕ್ಕಿಂಗ್ ಸ್ಟಾರ್ಟ್ ಆಗೈತೆ, ಅಡಿಗೆ ಸ್ಟಾರ್ಟ್ ಆಗೈತಿ. ಜೋರಾಗಿ ಮಾತಾಡ್ಬೇಕ್ರಿ ಮೇಡಮ್, ಕೇಳ್ಸಂಗಿಲ್ಲ. ಗ್ಯಾಸ್ ಜೋರ್ ಇರೋದಿಲ್ಲ. ಮತ್ತೆ ಇದ್ರೊಳಗ ಚಟ್ನಿ ಹಾಕಕ್ ಬರ್ತೈತಂತ. ಕೊಬ್ಬರಿ ಹೋಳಿಗೆ ಹೂರ್ಣ ಅದ ಸಣ್ಣದಾತಂದ್ರ ಆಟ ಆಡ್ಕೊತ ಕುಂತಂಗ ಆಕೈತಿ. ಇದ್ರಾಗ ಒಮ್ಮೆ 2-3 kg ಹಾಕಿ 200 kg 2-3 kg ಹಾಕಿ ಅದ್ರಲ್ಲೇ ಒತ್ತೋದ. ಇಲ್ಲ ಹೌದು, ಇದ್ರಲ್ಲೇ ಇಲ್ಲಿ ಮ್ಯಾಲೆ ಒತ್ತೋದ. ಕರೆಂಟ್ ಐತಿ ಮ್ಯಾಲೆ ಒತ್ತೋದ ಅಂದ್ರೆ ಒಳಗೆ ಹೋಗ್ತೈತಿ ಹೂರ್ಣ ಬಡ ಹಿಂಗದ. ಸ್ಪರ್ಶ ಹೇಳುವಲ್ಲ, ಈಗ ನಾವಾಗ್ಲೇ ಎಬ್ಸಿದ್ರಕಿ ಬಾಳ ಕಿರ್ಕಿರ್ ಮಾಡ್ತಾಳ. ತನಾಗ್ಲೇ ಎದ್ಲಂದ್ರ ಆರಾಮ್ ಆಟ ಆಡ್ತಾಳ. ನೋಡೋಣ ಎಷ್ಟೊತ್ತಿಗೆ ಅಂತ ಹೇಳಿ ಆಮೇಲೆ ಆಕೆ ರೆಡಿ ಮಾಡ್ತಾಳೆ. ಓಕೆ ನೋಡ್ರಿ ಮಾಮಾರ ಮತ್ತು ಎಲ್ಲಾರು ನೀರು ತೊಗೊಂಬಂದ್ರೆ ಇಲ್ಲೆಲ್ಲ ಹೆಣ್ಮಕ್ಳು ಆಲ್ರೆಡಿ ಬಂದ ತರಕಾರಿಗಳನ್ನ ಹೆಚ್ಚಾಕತ್ತಾರ. ಬ್ರಹ್ಮೇಂದ್ರ ಗುರುಜಿ ಜಳಕ ಆತ್ರಿ ನಿಮ್ದು? ಜಳಕ ಭಾಳತ್ತಾತ್ರಿ.
ನಮ್ಮ ವಿನಾಯಕ್ ಅವರು ಇಲ್ಲೇ ಡ್ರೆಸ್ ಎಲ್ಲ ಇಸ್ತ್ರಿ ಮಾಡಕತ್ತಾರ. ಜೋರ್ ನೋಡೋದು ವಿನಾಯಕ್ ಅವ್ರದ್ದು ಕೆಲಸ. ಹಾ ಇದು ಬೀಗರ್ ಅರ್ವಿ ಅಂತ ತಮ್ಮ ಪ್ಯಾಂಟ್ ತಾವ್ ಇಸ್ತ್ರಿ ಮಾಡತ್ತಾರ ಏನ್ರ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲೇ ನಮ್ಮ ವಿನಾಯಕ್ ಅವರು ಬೆಲ್ಲ ಜಜ್ಜಾಕ ಒಂದು ಹೊಸ ಟೆಕ್ನಿಕ್ ಅನ್ನು ಕಂಡಿಡ್ದಾರ. ಜಜ್ಜೋ ಮಷೀನ್ ಏನಪ್ಪಾ ಅಂತಂದ್ರೆ ಈ ಚೀಲ ಹಾಕಿ ಎತ್ತಿ 2 ಸಲ ಬಡದ್ ಬಿಟ್ರೆ ಬೆಲ್ಲದ ಪೇಂಟ್ ಪುಡಿ ವಿನಾಯಕ್ ಮತ್ತೊಂದ್ಸಲ ಜಜ್ಜಿ ತೋರಿಸ್ರಲ್ಲ ಹೆಂಗ್ ಜಸ್ತಾರಂತೆ. ಬಿಡ್ರಿ ವಿನಾಯಕ ಅಯ್ಯ ನಾಸ್ತಾರ ನೋಡ್ರಿ ಹೆಂಗ ಎತ್ತಿ ಹೋಗಿತಾರ ನೋಡ್ರಿ ಅದನ್ನ ನನ್ನ ಮೇಲೆ ಹೋಗದಾರ ಮತ್ತೆ ಎಲ್ರಿ ಪುಡಿ ಎಲ್ಲ ಪೀಸ್ ಆತ್ ನೋಡ್ರಿ ಆಲ್ಮೋಸ್ಟ್ ಬ್ಯಾಳಿ ರೆಡಿ ಆಗತ್ತೈತಿ. ಬೆಲ್ಲ ಮಿಕ್ಸ್ ಮಾಡ್ಯಾರ. ಇಲ್ಲೇ ಟೊಮೆಟೊ ಎಲ್ಲ ಹೆಚ್ಚಿಟ್ಟಾರ, ಉಳ್ಳಾಗಡ್ಡಿ ಹೆಚ್ಚು ಕಡೆ ಅಲ್ಲ, ಕೊತ್ತಂಬರಿ, ಗೋಬೀಸ್ ಕೆಳಗೆ ಉಳ್ಳಾಗಡ್ಡಿ ಅದಾವ. ಹೆಚ್ಚು ಕಡೆ ಇದು ನುಗ್ಗಿಕಾಯಿ, ಇದು ಪಾಲಕ್, ನುಗ್ಗಿಕಾಯಿ ನೋಡ್ರಿ ತಗೊಂಡೋಗ ಬಕೆಟ್ ಆಲ್ಮೋಸ್ಟ್. ಮೆನ್ಯೂ ಒಳಗೆ ಹೆಸರು ಕಾಳು ಪಲ್ಯನೂ ಇತ್ತು. ಸೊ ಹಾಗಾಗಿ ಇಲ್ಲೇ ಹೆಸರು ಕಾಳು ಪಲ್ಯನ ಕುದಿಸಿ ಒಂದು ಬಾಂಡಿಯಿಂದ ಒಂದು ಬಾಂಡಿಗೆ ಸೋಸಿ ತಗೊಳಕತ್ತಾರ. ಇಲ್ಲೇ ಚಪಾತಿನೂ ಸಹಿತ ರೆಡಿ ಆಗತ್ತವು ಬಿಸಿಯಾಗಿ. ಈ ಮೆನ್ಯೂ ಒಳಗೆ ಒಂದು ಟ್ವಿಸ್ಟ್ ಐತಿ, ಅದು ಏನಂತ ಹೇಳಿ ನೀವ ನೋಡ್ರಿ. ನಮ್ಮ ಸ್ಪರ್ಶ ನಾಟ ಐತದ. ಶ್ರದ್ಧಾ ಎಲ್ಲಿ ಬಂದ್ರಿ? ಅರ್ಬಿ ಅಂಗಡಿಗೆ ಬಂದೆ ನೋಡ್ರಿ. ಯಾಕ ಸ್ಪರ್ಶ ಸಾಡಿ ಹಾಕೊಂಡೆಲ್ಲ ಇದ ಬೇಕಂತ. ಹಾ ನನ್ನ ಕಡೆ ಒಂದು ಚಲೋ ಗಜ್ಜ ತಿನ್ಲ, ಮಸ್ತ್ ಗಜ್ಜ ಕೊಟ್ನಿ ಇವತ್ತಕ್ಕಿಗೆ. ಕೊಡಬಾರ್ದು ಗಜ್ಜ ಕೊಟ್ನಿ. ಅವ್ರವ್ವ ಉಟ್ಕೊಂಡಿದ್ದು ಸೀರೆ ಕಳೆಯತ್ತಿದ್ಲ ಅಂದ್ಕೂಲೆ ಒಂದು ಪಡ್ ಅಂತ ಬಡದ್ನಿ, ಬಡದ್ ಕರ್ಕೊಂಬನ್ನಿ. ಕೊಡ್ಸೋದ ಕರೆ ಅಂತ ಬಡಿಬೇಕಾಗಿತ್ತು ಅಂತಂದೆ. ಪಿನ್ ಎಲ್ಲಿ ಸಿಗ್ಬೇಕಪ್ಪ ನೋಡ್ರಿ. ಒಟ್ಟು ಸ್ಪರ್ಶಂದ ಹೊಸ ಫಂಕ್ಷನ್ಗೆ ಹೊಸ ಡ್ರೆಸ್ ಆತ. ಅವ್ರ ಓನ್ ಸೀರೆ ಉಟ್ಕೊಂಡ ಅಂದ್ಕೂಡ್ಲೆ ಈಕಿಗೆ ಬೇಕಾತ. ಸೊ ಫೈನಲಿ ಲುಕ್ ನೋಡ್ರಿ ನಮ್ಮ ಸ್ಪರ್ಶ ಅವ್ರದ್ದು ಹಿಂಗೆ ಕಾಣಿಸತೈತಿ. ನಂಗೆ ಶ್ವೇತಾ ಮತ್ತು ಸ್ಪರ್ಶ ಭಾಳ ಕನ್ಫ್ಯೂಸ್ ಆಗತ್ತೈತೆ ಯಾಕೋ. ಸೂಪರ್. ನಿಂದ್ರ ಬಂಗಾರು ನಿಂದ್ರಮ್ಮ. ಹೆಂಗೆ ಮಾಡ್ತಾವಳ ಶ್ವೇತಾ? ಬಾಯ್ ಮಾಡು ಅಂಕಲ್, ಬಾಯ್ ಮಾಡು. ಥ್ಯಾಂಕ್ ಯು ಹೇಳ ಅವ್ರಿಗೆ. ಗುಡ್ ಗರ್ಲ್. ನೋಡ್ರಿ ಇನ್ನ ಅವ್ರ ಅವ್ವ ತಲೆನ ಇಟ್ಕೊಂಡಿಲ್ಲ, ಹಂಗ ಬಂದಾಳ. ಹೋಗೋಣ ಚಲೋ. ಸೊ ಈಗ ಮನೆಗಂತೂ ಬಂದ್ರಿ, ಬೀಗ್ರೆಲ್ಲರೂ ಬಂದಾರ. ಬಾರಿ ಕೆಳಗೆ ಹೋಗೋಣ. ಏನ್ರಿ ವಿನಾಯಕ ಫೀಲಿಂಗ್ ಎಕ್ಸೈಟೆಡ್? ಹಾಂ ನೋಡ್ರಿ ಎಲ್ಲರೂ ಬೀಗ್ರು ಬಂದಾರ. ನಂಗೆ ವ್ಲಾಗ್ ತೊಗೊಳಕ್ಕೆ ಮುಚ್ಚಿಗರ ಆಗತೈತಿ. ಸೊ ಹಿಂಗೆ ತೊಗೊಳತ್ತೆ ನಾನು. ಇಲ್ಲಂತೂ ಕುಕಿಂಗ್ ನಡೆದೈತಿ, ಆಲ್ಮೋಸ್ಟ್ ಎಲ್ಲ ಮುಗ್ದಕ್ಕೆ ಬಂದೈತಿ. ತರುಣ್ ಆಲ್ ಸೆಟ್ ಎಲ್ಲ ರೆಡಿ ಆತ ನಂದೆ. ಸಾಂಬಾರ್ ರೆಡಿ ಆಗ್ಬೇಕಾ? ಏನ್ ಮಾಡತ್ತ? ಪಾಪಾಗೆ ಚಾ ಮಾಡ್ಕೊಡ್ತಾವ. ಅಪ್ಪಿ ಏನ್ ಮಾಡತ್ತಿ? ಚಾ ಬೇಕಂತ ತಮ್ಮ ಚಾ ಕುಡಿತೈತಿ. ಮತ್ತ ನಾ ಜೋಜೋ ಮಾಡ್ಬೇಕಂತ ಏನ ಚಾ ಕುಡಿಸ್ತಾಳ. ಚಾ ಕೊಡು, ಸ್ವಲ್ಪ ಕೊಡು, ಸಪ್ಪ ಬೈತಾರ ನೋಡಿದ್ರ. ಸದ್ದರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿ ಬಂತೀಗ. ಈಗ ಯಾದಿ ಬರೆಯುವಂಥ ಕಾರ್ಯಕ್ರಮ ನಡಿ. ಅಲ್ಲಿ ಕರ್ಯಾತಾರ ನಡಿ. ನನ್ನ ಮಗಳು ಕರ್ಯಾತವ. ಏನ್ ಕೇಳವ? ಸಣ್ಣ ಮಗಳ ಏನು ಸ್ಪರ್ಶ ಅಕ್ಕಂಗ್ಯಾರ ಅಡ್ಜಸ್ಟ್ ಮಾಡ್ಕೋತಾರ. ಬಾ ನೀನು. ಎಲ್ಲ ಗುರು ಹಿರಿಯರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತ ನಮ್ಮ ಮನೆ ಒಳಗ ಶುಭ ಕಾರ್ಯ ನಡೆಯತೈತಿ. ಅಂದ್ರೆ ನಮ್ಮ ಮದ್ವೆ ಆದ್ಮೇಲೆ ಇದ ಫಸ್ಟ್ ಶುಭ ಕಾರ್ಯ ನಮ್ಮ ಮನೆ ಒಳಗ ನಡೆಯತೈತಿ. ತವ್ರ ಮನೆ ಒಳಗ ನಮ್ಮ ಅಣ್ಣಂದ ಯಾದಿ ಬರ್ಸಾತೇವಿ. ಎಲ್ಲರೂ ಖುಷಿಯಾಗಿದ್ವಿ. ನಮ್ಮನ್ನ ನೋಡ್ರಿ ಹೀರೋ ಗತೆ ಎಂಟ್ರಿ ಕೊಡತನ ನೋಡಿ ನಾ ಖುಷಿ ಆಗತೈತಿ. ಸೊ ಇಲ್ಲೇ ಗುರು ಹಿರಿಯರು ಎಲ್ಲರೂ ಕೂತಾರ ಯಾದಿ ಬರೆಯಾಕಂತ ಹೇಳಿ. ಇವ್ರು ನೋಡ್ರಿ ಆ್ಯಸ್ ಯೂಶ್ವಲ್ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ತೊಗೊಳಕತ್ತಾರ. ಅಲ್ಲೇ ಹಿರಿಯರೆಲ್ಲರೂ ನಮ್ಮ ಅಣ್ಣಾಗ ಮಾತಾಡ್ಸಾತಿದ್ರು. ಎಷ್ಟು ಜನ ಅಕ್ಕ ತಂಗಿಯರು, ಮತ್ತು ಏನು ವರ್ಕ್ ಮಾಡ್ತಿ, ನಿಮ್ಮ ತಂಗಿ ಏನು ಮಾಡ್ತಾರೆ, ತಮ್ಮ ಏನು ಮಾಡ್ತಾರೆ ಅಂತ ಹೇಳಿ ಮಾತಾಡತ್ತಿದ್ರು. ಇದು ಯಾದಿ ಬರೆಯುವಂಥ ಪತ್ರ ಐತಿ. ನಂದು ಸ್ಲೋ ಮೋಷನಾಗಿ ಹಂಗೆ ಒಂದು ವಾಕ್ ಬಂದೈತಿ. ಸೊ ಇಲ್ಲೇ ನಮ್ಮ ವೈನಿಯವರು ಏನೋ ಕೆಲಸ ಮಾಡತ್ತಾರ. ಇಲ್ಲೇ ನೋಡ್ರಿ ಯಾದಿ ಬರೆದಿದ್ದನ್ನು ಗುರು ಹಿರಿಯರಿಗೆ ತೋರ್ಸಾತಾರ. ನೋಡ್ರಿ ಮುಂದೇನು ಬರತ್ತಾರಲ್ಲ ಇವರಿಬ್ರು ಹುಡುಗಿ ಸೋದರ ಮಾವಾರು ಅದಾರ. ಆಮೇಲೆ ಇಲ್ಲೆಲ್ಲ ಕೂತಾರಲ್ಲ
ಆ ಹುಡುಗಿ ಊರನವರ ಗುರಿ ಹಿರಿಯರ ಅದಾರ. ನೋಡ್ಕೊಡ್ದ ಅಂತೂ ಯಾದಿ ಬರ್ದ ಕಂಪ್ಲೀಟ್ ಆತ. ಇಲ್ಲೇ ನಮ್ಮ ಅಪ್ಪಾಜಿ ಮತ್ತು ಹುಡುಗಿಯವರ ಅಪ್ಪಾಜಿ ಏನೋ ವಿಚಾರ ಮಾಡ್ಕೋತ ಕೂತಾರ. ಯಾದಿ ಬರ್ದಿರ್ತಕ್ಕಂಥ ಪತ್ರದ ಮೇಲೆ ಗುರಿ ಹಿರಿಯರೆಲ್ಲರೂ ಸಿಗ್ನೇಚರ್ ಮಾಡಾತಾರ. ಸಿಗ್ನೇಚರ್ ಮಾಡಿ ಆದಮೇಲೆ ಅದನ್ನು ಒಂದ್ಸಲಿ ಜೋರಾಗಿ ಓದಾತಾರ, ಏನೇನು ತಗೊಳ್ಳೋದು ಐತೆ ಅಂತ ಹೇಳಿ. ಇದನ್ನೆಲ್ಲ ನಾವು ಸಿನೆಮೆಟಿಕ್ ಸ್ಲೋ ಮೋಷನ್ ಆಗಿ ತಗೊಂಡಿರೋದ್ರಿಂದ ಅದು ಆವಾಜ್ ಬಂದಿಲ್ಲ, ಅದಕ್ಕಾಗಿ ಕ್ಷಮಿಸ್ರಿ. ನೋಡ್ರಿ, ಮದ್ವೆ ಒಪ್ಪಂದ ಆಗಿದ್ದಕ್ಕ ಎಲ್ಲರ ಮುಖದೊಳಗು ನಗು ನೋಡ್ರಿ. ಆ ನಗು ನೋಡೋದ ಒಂದು ಖುಷಿ. ಸೊ ಹಂಗಾಗಿಲ್ಲೇ ಸಕ್ರಿ ತಿಂದ ಬಾಯಿ ಸಿಹಿ ಮಾಡ್ಕೊಳ್ಳೋಣಂತ. ಸಕ್ರಿ ಕೊಡಾಕ ಸಕ್ರಿ ಅಂತ ಇಲ್ಲಿ ನಮ್ಮ ಬೀವಪ್ಪಣ್ಣ ನಿಂತ ನೋಡ್ರಿ. ಯಾದಿ ಬರೆಯುವುದಂದ್ರೆ ಬರೇ ಪತ್ರ ಅಷ್ಟೇ ರೆಡಿ ಮಾಡಿ ಇಡೋದಲ್ರಿ, ಅದನ್ನ ಪದ್ಧತಿ ಪ್ರಕಾರ ಪೂಜೆನೂ ಮಾಡ್ಬೇಕು. ಇಲ್ಲೇ ನಮ್ಮ ಸ್ಪರ್ಶ ಮಂತ್ರ ಅಂತ ಹೇಳಿ ನಾ ಕ್ಯಾಮ್ರಾ ಹಿಡಿದ್ನಿ. ಅಕ್ಕಿ ಮಂದಿ ನೋಡಿ ಹೆದರಿ ಏನು ಅಣ್ಣವಳ್ಳಾಗಿದ್ಲ. ಅಷ್ಟು ಅನ್ಗೋಡ್ದ ಪೂಜೆಕ ಹುಡುಗಿ ತಂದೆ ತಾಯಿ ಮತ್ತು ಹುಡುಗನ ತಂದೆ ತಾಯಿನೂ ಕೂತಾರ. ಬರ್ರೀಗ ಪೂಜೆ ಹೆಂಗ್ ಮಾಡ್ತಾರ ನೋಡೋಣಂತ. ಓಂ ಮಾತಾಜ ನಮಃ, ಓಂ ಕೇಶವಾಯ ನಮಃ, ಮಾಧವಾಯ ನಮಃ, ನಾರಾಯಣಾಯ ನಮಃ, ಗೋವಿಂದಾಯ ನಮಃ. ಒಳಗಡೆ ಇಲ್ಲೇ ಪೂಜೆ ಪುನಸ್ಕಾರ ಅಂತ ಹೇಳಿ ನಡೆದ್ರ, ಹೊರಗಡೆ ಇಲ್ಲೇ ಬ್ಯಾರೆ ಏನೋ ನಡೆದೈತೆ ನೋಡ್ರಿ. ಅದು ಏನಂತೀರೇನ, ಎಲ್ಲ ಹುಡುಗರು ಅಂದ್ರೆ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಅಣ್ಣನ ಕಾಲು ಎಳ್ಯಾಕತ್ತಿದ್ರು. ಎಲ್ಲರೂ ಸೇರಿ ಆಷಾಡಕತ್ತಿದ್ರು ಅವಂಗ. ಇನ್ನೇನು ಮದ್ವೆ ಫಿಕ್ಸ್ ಆತು, ನಮ್ಮ ಜೊತೆ ತಿರ್ಗಾಡಕ್ ಬರಂಗಿಲ್ಲ, ಹಂಗ ಹಿಂಗ ಅಂತೇಳಿ ಆಷಾಡತ್ತಿದ್ರು. ಅಷ್ಟನ್ ಕೊಡ್ದ ನಾವಿಲ್ಲೇ ಮೇಲ್ಗಡೆ ನಿಂತ ಟಾಟಾ ಬಾಯ್ ಬಾಯ್ ಅಂತ ಮಾಡಾತಿದ್ವಿ ನೋಡ್ರಿ. ಅದು ಯಾರಿಗಪ್ಪ ಅಂದ್ರೆ ವಿಡಿಯೋ ಮಾಡೋರ್ಗೆ. ಭಗವತಿ ಜಯ ಜಯ ಭಾರತಿ ಗಣಗುವೆ ಭಗವತಿ. ಪೂಜೆ ಅಂತೂ ಆತು, ಆರತಿ ಅಂದ್ವಿ, ಅಕ್ಷತೆ ಹಾಕಿದ್ವಿ, ಮಂಗಳಾರತಿ ತಗೊಂಡ್ವಿ. ಮಂಗಳಾರತಿ ತಗೊಂಡು ಆದಮೇಲೆ ಇಲ್ಲೇ ಆಚಾರ್ಯರು ಯಾದಿ ಬರೆದಿರ್ತಕ್ಕಂಥ ಪತ್ರನ ಚಂದಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಡಾಕತ್ತಾರ. ಈ ಫೋಲ್ಡ್ ಮಾಡಿ ಇಟ್ಟಾದ್ಮೇಲೆ ಇವು ಅಂತೂ 2 ಕಾಪಿ ಇರ್ತಾವೆ, ನಿಮಗಂತೂ ಗೊತ್ತೈತಿ. ಹುಡುಗಿ ತಂದೆಯಿಂದ ಹುಡುಗನ ತಂದೆಗೆ, ಹುಡುಗನ ತಂದೆಯಿಂದ ಹುಡುಗಿ ತಂದೆಗೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿಸಿ ಬಾಯಿ ಒಳಗೆ ಸಕ್ರೆ ಹಾಕಿ ಅಲ್ಲ ಬೆಲ್ಲ ಮಾಡ್ತಾರೆ. ಅಂದ್ರೆ ಇಂಗ್ಲೀಷ್ ಒಳಗೆ ಹೇಳ್ಬೇಕಂದ್ರೆ ಹಾಗೆ ಮಾಡ್ತಾರೆ ನೋಡ್ರಿ. ಅದೇ ರೀತಿ ಹುಡುಗಿ ತಾಯಿ ಮತ್ತು ಹುಡುಗನ ತಾಯಿನೂ ಸಹಿತ ಬಾಯಿ ಒಳಗೆ ಸಕ್ರೆ ಹಾಕ್ಕೊಂಡು ಅಲ್ಲ ಬೆಲ್ಲ ಮಾಡತ್ತಾರ. ನಮ್ಮ ಮಮ್ಮಿಗಂತೂ ಕ್ಯಾಮ್ರಾ ಕಡೆನ ಚಿತ್ತಿ, ಕ್ಯಾಮ್ರಾ ನೋಡ್ಲಾರ್ದ ಇರೋವಳ್ಳ ಕ್ಯಾಮ್ರಾ ನೋಡಿ ನಕ್ಕಿದ್ದ. ನೀವು ಹಿಂಗೆ ನಕ್ಕೋತ ಈ ವಿಡಿಯೋಕೊಂದ ಲೈಕ್ ಮಾಡಿಬಿಡ್ರಿ. ನಮಗಂತೂ ಅಷ್ಟು ಸಾಕು ನೋಡ್ರಿ. ಕಡೆಯದಾಗಿ ಕಾಡುವಂತಹ ಪ್ರಶ್ನೆ, ಇವರೆಲ್ಲರೂ ಎಲ್ಲಿ ನೋಡ್ತಿದ್ದಾರೆ? ಏನು ವಯಸ್ಸು ಕೊಡ್ತೀಪ್ಪ ನೀನು? ಇಲ್ಲ, ಅವರೆಲ್ಲರೂ ನೋಡತ್ತಾರ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಎಲ್ಲರೂ ಸೆಲ್ಫಿಗೆ ಪೋಸನ್ನು ಕೊಡತ್ತಾರ. ಆಮೇಲೆ ಅವ್ರು ಈ ಎಲ್ಲ ವಿಡಿಯೋ ನೋಡಿ ನಗತಿರ್ತಾರೆ. ಏನು ವಾಯ್ಸ್ ಅವ್ರು ಕೊಟ್ಟಾರ ಇವ್ರು ಕೂತಂತ ನೋಡ್ರಿ. ನಮಗೆ ಬೇಕಾಗಿದ್ದಂಥ ಇಂಪಾರ್ಟೆಂಟ್ ಹೋಳಿಗೆ, ಆಲ್ಮೋಸ್ಟ್ ಹೋಳಿಗೆ ರೆಡಿ ಆಗ್ಯಾವ. ಶ್ವೇತಾ, ನಿನಗೇನು ಅನ್ಸಾತೈತಿ ಹೋಳಿಗೆ ನೋಡಿ? ಬಿಸಿ ಬಿಸಿ ತಿನ್ಬೇಕು ಅನ್ಸಾತೈತಿ. ಮತ್ತೊಮ್ಮೆ ಹೌದ್ರಿ, ಹೋಗೋ ನಡಿ. ಹಂಗಿತ್ತಂದ್ರೆ ಮತ್ತೊಂದು ಯಾರ್ದಾರ ಯಾದಿ ಬರೆಯೋಣಂತ. ನಿಮ್ದ್ರೊಳಗೆ ಯಾರ್ದಾರ ಯಾದಿ ಬರೆಯೋದಿತ್ತಂದ್ರೆ ನಮ್ಮನ್ನು ಕರೆಸ್ರಿ, ನಾವು ಬಂದ ಹೋಳಿಗೆ ತಿಂದೋಕ್ಕೇವಂತ. ನಮ್ಮ ಕಡೆ ಅಂತೂ ಈ ರೀತಿಯಾಗಿ ಯಾದಿ ಬರೆಯೋದನ್ನ ಮಾಡ್ತಾರ. ನಿಮ್ ಕಡೆ ಯಾವ ರೀತಿ ಮಾಡ್ತಾರ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ಯಾಗ ತಿಳಿಸೋದನ್ನ ನೆನಪಾರಾಕೋಬಿಡ್ರಿಪ್ಪ. ಒಂದೊಂದ್ ಕಡೆ ಒಂದೊಂದ್ ಪದ್ಧತಿಗಳು ಇರ್ತಾವ, ಅದಂತರೂ ಇದ್ದಿದ್ದ ಬಿಡ್ರಿ, ಅದ್ರಾಗ ಏನು ಬೇರೆ ಮಾತಾ ಇಲ್ಲ. ನೋಡ್ರಿ, ಯಾದಿ ಬರ್ದಿದ್ದ ನನ್ನ ಕೈಯಾಗ ಕೊಟ್ರೆ ಅದನ್ನ ಹೋಗಿ ನಾನು ದೇವ್ರ ಮುಂದೆ ಇಡ್ತೇನೆ. ದೊಡ್ಡ ಕರ್ತವ್ಯ. ಬಗಲಾಗ ಮೊಬೈಲ್ ಇಟ್ಕೊಂಡು ನೋಡ್ರಿ, ಬಿಸಿ ಬಿಸಿ ಹೋಳಿಗೆ ಅಂತೂ ರೆಡಿ ಆಗೈತಿ. ಇಲ್ಲೇ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲರೂ ಊಟಕ್ಕೆ ಕೊಡಕ್ಕೆ ರೆಡಿ ಆಗ್ಯಾರ. ಇನ್ನೇನು ಊಟ ಚಾಲು ಆಗೈತಿ. ಫಸ್ಟಿಗೆ ಹಿರಿಯರೆಲ್ಲರೂ ಊಟ ಮಾಡತ್ತಾರ. ನೋಡ್ರಿ, ಹಿರಿಯರು ನೋಡಿದ ಕೂಡಲೇ ಕೈ ಮುಗಿಬೇಕು ಅನಿಸ್ತೈತಿ. ಯಾಕಂದ್ರೆ ಅವ್ರ ಪಟ್ಗ, ಧೋತಿ, ಶರ್ಟ್ ಅಂದ ಕೂಡಲೇ ಒಂದು ರಗಡ್ ಲುಕ್ ಇರ್ತೈತಿ ನೋಡ್ರಿ. ಕರೆನ ಹಳ್ಳಿ ಮಂದಿ ಅಂದ್ರೆ ಕೈ ಮುಗಿಬೇಕಂತ ಅನಿಸ್ತೈತಿ. ಅವ್ರ ಹನಿ ಮೇಲೆ ಕುಕ್ಮ ನೋಡ್ರಿ ಶ್ವೇತಾ, ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಕಾಣಿಸತೈತೆ ಅವ್ರ ಹನಿ ಮೇಲೆ ಅದು ಕುಕ್ಮ. ಹೌದೇನಿಲ್ರಿ? ಹಾಂ ರೀ. ಹಂಗ ಊಟದ ಮೆನ್ಯೂ ಏನೇನಿತ್ತು ಅಂತೇಳಿ ಒಂದ್ಸಲ ಕಣ್ಣಾಡಿಸ್ಕೊಂಡು ಬರೋಣ ಬರ್ರಿ. ಉಪ್ಪಿನಕಾಯಿ, ಶಾವ್ಗಿ ಪಾಯಸ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಚಪಾತಿ ಮತ್ತು ಸ್ಪೆಷಲ್ ಅಂದ್ರೆ ಹೋಳ್ಗಿ, ಸಂಡ್ಗಿ ಎಲ್ಲ ಐತಿ ನೋಡ್ರಿ. ಅದ್ರ ಜೊತೆ ಅನ್ನ ಸಾಂಬಾರು ಸಹಿತ ಐತಿ ನೋಡ್ರಿ. ಊಟ ಅಂತೂ ಎಲ್ಲಾರ್ದು ಆತ. ಈಗ ಬಂದ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟ ಬ್ಲೌಸ್ ಪೀಸನ್ನು ಕೊಡತ್ತಾರ. ಹಂಗೆ ಬಂದ ಗಂಡ್ಮಕ್ಳಿಗೆ ಕುಂಕುಮ ಹಚ್ಚಿ ಟವೆಲ್ಲ ಟೋಪಿ ಹಾಕತ್ತಾರ ನೋಡ್ರಿ. ಟವೆಲ್ ಟೋಪಿ ಹಾಕತ್ತಾರ ಅನ್ಬಾರ್ದು ಶ್ವೇತಾ, ಅದಕ್ಕೆ ಟವೆಲ್ ಜೊತೆ ಟೋಪಿ ಕೊಡಾಕತ್ತಾರ ಅಂತನ್ನ ಮತ್ತೆ ಹಾಕಿದ್ದೈತಲ್ರಿ ಅಲ್ಲಿ. ಅಯ್ಯೋ ಭಗವಂತನೇ, ಏನು ಹೇಳ್ಬೇಕ್ರಿಪ್ಪ ನಮ್ಮ ಹುಡುಗಿಗೆ? ನೀವ ಕಮೆಂಟ್ ಮಾಡಿ ಹೇಳ್ರಿ, ಏನ್ರಿ ನಮ್ಮ ಹುಡುಗಿಗೆ ಏನಂತಾರ ಅಂತೇಳಿ. ಎಲ್ಲರೂ ಬೀಗ್ರಂತೂ ಟಾಟಾ ಬಾಯ್ ಬಾಯ್ ಮಾಡಿ ಊರ ಕಡೆ ಹೋಗುವಂತಹ ಸಮಯ ಅಂತೂ ಬಂದ ಬಿಡ್ತ. ಇಲ್ಲೇ ಎಲ್ಲರೂ ಗಾಡಿ ಒಳಗೆ ಕುಂತಾರ. ನಾವೆಲ್ಲರೂ ಇಲ್ಲಿಂದ ಟಾಟಾ ಬಾಯ್ ಬಾಯ್ ಮಾಡತ್ತೀವಿ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಮಾಡಿ ನಾವೆಲ್ಲಿ ಹೋಗ್ತೇವಂತ ಹೇಳಿ ನೀವಿನ್ನ ಕಾದು ನೋಡೋದು ಅಷ್ಟೇ ಬಾಕಿ ನೋಡ್ರಿ.
ಬರ್ತೇನೆ. ಕಾಂಗ್ರ್ಯಾಚುಲೇಷನ್ಸ್. ಏನು ಇನ್ನೊಂದು ಗುಡ್ ನ್ಯೂಸ್ ಐತಿ ನಿಮಗ. ನಾವೇ ಕೇಳೋಣ. ಏನಿರ್ಬೋದು ಗೆಸ್ ಮಾಡ್ರಿ. ಏನಿರ್ಬೋದು ಗೆಸ್ ಮಾಡ್ರಿ. ಇಲ್ಲ, ನಮ್ಮ ಕಡೆ ಒಂದು ನಂಬರ್ ಐತಿ. ಓ ನಾವು ಕೊಡಂಗಿಲ್ಲ. ಇನ್ನೊಂದು ತಾಸು ಬಿಟ್ಟು ಅದು ಹೆಂಗ್ ಬರ್ತೈತಿ? ನನ್ನ ಕಡೆ ಒಬ್ಬನ ಕಡೆ ಐತಿ, ಇಲ್ಲಿ ಯಾರ ಕಡೆನೂ ಇಲ್ಲ. ಹಳ್ಳಕ್ ಬಿದ್ದ. ಅಂತಂತ ಅವರು ವಿಡಿಯೋ ನೋಡತ್ತಾರ. ಪ್ರೀತಿಲೆ ಒಂದ್ಸಲ ಹೆಂಗಂತೀರ? ಏನು ಹೋಳಿಗೆ ಖುಷಿಗೆ ಇಲ್ಲ. ನಾಳೆ ನಮ್ ತಂಗಿ ಬಂದ್ ತಿನ್ನಿಸ್ತಾ ಅವ್ರು, ಚಿಂತೆ ಮಾಡ್ಬೇಡ್ರಿ. ನಮ್ ತಂಗಿ ಬಂದ್ ತಿನ್ನಿಸ್ತಾ ಹೋಳಿಗೆ ತಿಂದ್ರೆ. ಗಲ್ಲು ಕೊಡು. ಅಯ್ಯ ನೀ ಕೊಡು ಫಸ್ಟ್. ಅಪ್ಪಿ ಊರಿಗೆ ಕರ್ಕೊಂಡು ಹೋಗೋಣಕ್ಕಿನ್ನ ನೀ ಕೊಡು. ಇಲ್ಲ ಚಂಗಿಲ್ಲ, ನೀ ಕೊಡು ಉಮ್ಮ. ಬರ್ತಿ ನಮ್ಮ ಊರಿಗೆ ಹೋಗೋಣ ಬರ್ತಿ. ಇಲ್ಲ ಅಪ್ಪಿ ಕರ್ಕೊಂಡು ಹೋಗೋಣಕ್ಕಿನ್ನ. ಸಿದ್ದು ಏನ್ ಫಂಕ್ಷನ್ ಎಲ್ಲ ಮುಗಿಸಿದ್ರಿ, ಡ್ರೆಸ್ ಚೇಂಜ್ ಮಾಡಿ ನಿಂತು ಬಿಟ್ರಿ. ಮುಂದೆ ಏನ್ ಕಾರ್ಯಕ್ರಮ ಈಗ ಸದ್ಯ ಇಷ್ಟೊತ್ನಾಗ? ಆನ್ಯುವಲ್ ಡೇ ಫಂಕ್ಷನ್ ಐತಿ. ಸ್ಪರ್ಶನ್ ಸ್ಕೂಲ್ ಅಷ್ಟೇ ಇದ್ರೆ ನಡೀತಿತ್ತು, ಬಟ್ ನಮ್ದು ಕೆಲಸ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸ ಐತಿ. ಹಂಗಾಗಿ ಇವತ್ತ ಹೋಗ್ಬೇಕಾಗಿ ಬಂತ. ವಾರ ಕರೆಕ್ಟ್ ಇವತ್ತಿಗೆ ನಾವು ಬೆಳಗಾವ್ ಹೋಗ್ಬಿಟ್ಟು ಇಷ್ಟೊತ್ತಿಗೆ ಬಿಟ್ಟಿದ್ವಿ ನಾವು. ಅಲ್ಲೇ ಬಿಟ್ಟಿದ್ವಿ, ಅಲ್ಲಿಂದ 7 ಗಂಟೆಗೆ ಅದು ಬಿಟ್ಟಿದ್ವಿ. ಇದಕ್ಕೂ ಲೇಟ್ ಆಗಿತ್ತು. ಗಾಡಿ ಒಳಗೆಲ್ಲ ಲಗೇಜ್ ಹಾಕೇವಿ. ಇನ್ನೇನು ಗಾಡಿ ಹತ್ತೋದು ಬಾವು ಅಂತ. ಈಗ ಬೆಳಗಾವ್ಗೆ ಹೋಗೋಣ, ಬರ್ತಿ ಇಲ್ಲ? ನಡಿ, ನಾಳೆ ನಿನ್ ಡಾನ್ಸ್ ಐತಿ. ನಿಮ್ಮ ಮಯೂರ್ ಟೀಚರ್ ಫೋನ್ ಹಚ್ಚಿದ್ರು, ನಡಿ. ಅಯ್ಯೋ ಹೋಗ್ಬೇಕೆ ನಿಜ ತೆಕ್ಕಿಗೆ ನಿಜ. ಯಾಕಂದ್ರ ಮುಂಜಾನೆ 8:30 ಎದ್ದಿದ್ಲ. ಮಧ್ಯಾಹ್ನ ತನ ಅಂದ್ರ ಹುಡುಗರ ಜೊತೆ ಆಟ ಆಡೋದ್ರಾಗ ಫುಲ್ ಬಿಸಿ ಆಗ್ಬಿಟ್ಟ. ನಮ್ ಕಡೆ ಬಂದೇ ಇಲ್ಲಕ್ಕಿ. ಹೌದು, ಮಧ್ಯಾಹ್ನ ಅಂದ್ರ ಒಂದ್ 12 ಗಂಟೆ ಮಟ್ಟ ಅಷ್ಟ್ ನಮ್ ಕಡೆ ಇದ್ಲಕ್ಕಿ. ಆ ಸಾಡಿ ಉಡಿಸಿಂದ ಏನ್ ಆಟ ಆಡಕ್ ಬಿದ್ದಾಕಿ ವಾಪಸ್ ಊರಿಗೆ ಬರೋ ಮುಂದ್ ಬಾ ಅಂದ್ರು ಬರುವಲ್ಲಕ್ಕಿ. ಅಷ್ಟ್ ಆಟ ಆಡ್ಕೊತ ಬಿಸಿ ಇದ್ಲಕ್ಕಿ. ಫುಲ್ ಬಿಸಿ ಇದ್ಲ. ಇವತ್ ನಾವು ಎಲ್ಲಿ ಫ್ರೀ ಇದ್ವಿ ಶ್ವೇತಾ? ಹೌದು, ನಾವು ಫುಲ್ ಬಿಸಿ ಇದ್ವಿ. ಚಲೋ ಆತೆಲ್ಲ, ದೇವ್ರ ದಯೆಯಿಂದ ಖುಷಿ ಆತ. ಖುಷಿಲೇ ಮುಡಿಕೊಂಡೆ. ನಾವು ಅನ್ಕೊಂಡ್ ಬಂದಿದ್ದಿಲ್ಲ, ಬರೀ ಸತ್ಯನಾರಾಯಣ ಪೂಜಾ ಅಂತ ಅನ್ಕೊಂಡ್ ಬಂದಿದ್ವಿ. ಆ ಸತ್ಯನಾರಾಯಣ ಆಶೀರ್ವಾದ, ಆ ತಾಯಿ ದೇವಿ ಬನಶಂಕರಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದಲೇ ನಮ್ಮ ವಿನಾಯಕ ಅವ್ರದ್ದು ಮದ್ವೆ ಏನಂತ ಫಿಕ್ಸ್ ಆಯ್ತು. ಹೋಳಿಗೆ ಉಂಡ ಹೊಂಟೀವಿ ಈಗ. ಹುಡುಗಿ ಫೋಟೋ ಕೇಳ್ಬೋದು ನೀವು, ಬಟ್ ನಾನು ಇನ್ನ ಹುಡುಗಿ ನೋಡಿಲ್ಲ. ಫೋಟೋ ಒಳಗೆ ನೋಡೇನಿ. ಒಂದ್ಸಲ ಅವ್ರ ಊರಿಗೆ ಹೋದ್ಮೇಲೆ ನಿಮಗೂ ತೋರಿಸ್ತೇವೆ ತೋರಿಸ್ತೇವೆ. ನಡ್ರಿ ಊರ್ ಕಡೆ ಹೋಗೋಣಂತ. ನಮ್ ಸ್ಪರ್ಶ ಮುಕ್ಕೊಂಡ್ಲು ಹೋಗ್ಬೇಕೆ ಪಾಪ. ಮಕ್ಕೊಂಡ್ಲ ಏನೇ ಇಲ್ಲ ಮಕ್ಕೊಂತ ಟೈಮ್ ಆದ್ಲಾಕೈತಿ. ಲೆಟ್ಸ್ ಗೋ.